ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಒಂದು ಅವಕಾಶವನ್ನು ಬೆಂಗಳೂರು ಸಿಟಿ ಲಾಡ್ಜ್ ವತಿಯಿಂದ ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. 4 ಜನ ಅಂತಾರಾಷ್ಟ್ರೀಯ ಅಧ್ಯಕ್ಷರಿಗೆ ಗೌರವ ಸಮರ್ಪಣೆಯ ಉದ್ದೇಶದಿಂದ ಆಯೋಜಿಸಿರ್ತಕ್ಕಂತಹ ಈ ವಿಶೇಷ ಕಾರ್ಯಕ್ರಮದಲ್ಲಿ ನನ್ನ ಪಾಲಿಗೆ ಬಂದಿರತಕ್ಕಂತಹ ವಿಚಾರ ಸಿ ಜಿನರಾಜದಾಸರ ಬಗ್ಗೆ. ಈಗಾಗಲೇ ನಾವು 2 ಅಂತಾರಾಷ್ಟ್ರೀಯ ಅಧ್ಯಕ್ಷರ ಬಗ್ಗೆ ತಿಳ್ಕೊಂಡಿದ್ದೇವೆ. ಜಿನರಾಜದಾಸರು ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ 4ನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಂತಹವರು. ಪ್ರತಿಯೊಬ್ಬ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆ ಮಾನವೀಯತೆಯನ್ನು ಅವರಲ್ಲಿ ಮೈಗೂಡಿಸ್ಕೊಂಡು ಈ ಥಿಯೋಸಾಫಿಕಲ್ ಸೊಸೈಟಿಗೆ ತಮ್ಮ ತನು ಮನ ಧನವನ್ನು ಅರ್ಪಿಸಿ ಸೇವೆಯನ್ನು ಮಾಡಿರ್ತಕ್ಕಂಥವ್ರು. ಆ ರೀತಿಯ ಜೀವನವನ್ನು ನಡೆಸಿರ್ತಕ್ಕಂತಹ ಜಿನರಾಜದಾಸರ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ತಿಳ್ಕೊಳ್ತಕ್ಕಂತಹ ಪ್ರಯತ್ನ ಮಾಡೋಣ. ಇವರ ಪೂರ್ತಿ ಹೆಸರು ಕುರುಪ್ಪು ಮುಲ್ಲಗೆ ಜಿನರಾಜದಾಸ ಅಂತ. ಸಿ ಜಿನರಾಜದಾಸ ಅಂದರೆ ಕುರುಪ್ಪು ಮುಲ್ಲಗೆ ಜಿನರಾಜದಾಸ ಅಂತ. ಅದನ್ನು ಅರ್ಥೈಸ್ಕೊಳ್ತಾ ಹೋದರೆ ಜಿನರಾಜದಾಸ ಅಂದರೆ ಜಿನ ಅಂದರೆ ವಿನ್ನರ್ ಅಂತ ಹೇಳ್ತಾರೆ, ರಾಜ ಅಂದರೆ ಕಿಂಗ್, ದಾಸ ಅಂದರೆ ಸರ್ವೆಂಟ್. ಬೇರೆದು ಯಾವುದು ಹೇಗಿದ್ದರೂ ಕೂಡ ಅವರು ನಿಜವಾಗಲೂ ಸೇವಕರಾಗಿ, ಗುರುಗಳ ಶಿಷ್ಯರಾಗಿ ಅವರು ಸರ್ವತೋಮುಖವಾದ ಥಿಯೋಸಾಫಿಕಲ್ ಸೊಸೈಟಿಯ ಬೆಳವಣಿಗೆಗೆ, ಪ್ರಚಾರ ಪ್ರಸಾರಕ್ಕೆ ತಮ್ಮನ್ನು ತೊಡಗಿಸ್ಕೊಂಡು ನಿರಂತರ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಂಥವರು. ದಾಸ ಅನ್ನೋ ಪದಕ್ಕೆ ಅನ್ವರ್ಥರಾಗಿ ಜೀವನವನ್ನು ನಡೆಸಿದ್ರು ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಇವರು 4ನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥವರು 1945ರಿಂದ 53ನೇ ಇಸವಿಯವರೆಗೆ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅರುಣ್ ಡೇಲ್ರ ನಂತರ ಈಗಾಗಲೇ ನಾವು ನಮ್ಮ ಸೋದರ ಅರುಣ್ ಡೇಲ್ರ ಬಗ್ಗೆ ಸವಿಸ್ತಾರವಾಗಿ ವಿಚಾರವನ್ನು ತಿಳ್ಕೊಂಡ್ವಿ. ಅವರ ನಂತರ ಅಧ್ಯಕ್ಷ ಸ್ಥಾನಕ್ಕೆ ಬಂದಂಥವರೇ ಸಿ ಜಿನರಾಜದಾಸರು. ಇವರು 1875ನೇ ಇಸ್ವಿ ಅಂದರೆ ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಸ್ಥಾಪನೆಯಾದಂತಹ ವರ್ಷ, ಆ ವರ್ಷದಲ್ಲಿ ಜನ್ಮವನ್ನು ಪಡ್ಕೊಂಡಂಥವರು. ಡಿಸೆಂಬರ್ 16ನೇ ತಾರೀಕು. ಇವರು ಶ್ರೀಲಂಕಾದ ಒಂದು ಬೌದ್ಧ ಕುಟುಂಬದಲ್ಲಿ ಜನ್ಮವನ್ನು ಪಡ್ಕೊಳ್ತಾರೆ. ಕೊಲಂಬೋನಿಂದ 24 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಒಂದು ಚಿಕ್ಕ ಪಟ್ಟಣದಲ್ಲಿ ಇವರ ಜನನವಾಗ್ತಕ್ಕಂಥದ್ದು. ಅವರು ಎಷ್ಟರ ಮಟ್ಟಿಗೆ ಆಧ್ಯಾತ್ಮಿಕವಾಗಿ ಅವರ ಹಿಂದಿನ ಜನ್ಮಗಳಲ್ಲೇ ಬೆಳೆದಿದ್ರು ಅನ್ನೋದಕ್ಕೆ ಉದಾಹರಣೆ ಏನಪ್ಪ ಅಂದರೆ, ಅವರ ತಮ್ಮ 13ನೇ ವಯಸ್ಸಿನಲ್ಲೇ ಜೀವನ್ಮುಕ್ತ ಮಹಾತ್ಮರ ಶಿಷ್ಯರಾಗ್ತಾರೆ. 13ನೇ ವಯಸ್ಸಿನಲ್ಲಿ ಜೀವನ್ಮುಕ್ತ ಮಹಾತ್ಮರ ಶಿಷ್ಯರಾಗ್ತಕ್ಕಂಥದ್ದು ಸುಲಭವಾದ ಮಾತಲ್ಲ. ಅವರೇ ಇದರ ಬಗ್ಗೆ ಅವರ ಒಂದು ಗ್ರಂಥದಲ್ಲಿ ತಿಳಿಸ್ತಾರೆ. ಕ್ರೈಸ್ಟ್ ಆ್ಯಂಡ್ ಬುದ್ಧ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಆ ಗ್ರಂಥದಲ್ಲಿ ಇದ್ರ ಬಗ್ಗೆ ಅವರು ಉಲ್ಲೇಖಿಸಿದ್ದಾರೆ. ಅವ್ರು ಏನು ಹೇಳ್ತಾರಪ್ಪ ಅಂದರೆ, ದೇರ್ ವಾಸ್ ಎ ಸರ್ಟನ್ ಡೇ ಫಾರ್ ಮೀ in November 1889 when I was 13, when my feet were washed in the blood of the heart. That day the master received me as chela. ಮೌನವಾಣಿಯಲ್ಲಿ ನಾವೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ವಿ, ಗ್ರಂಥದಲ್ಲಿ ಅಧ್ಯಯನ ಮಾಡಿ ಅಲ್ವಾ. ಯಾವಾಗ ಶಿಷ್ಯ ತಯಾರಾಗ್ತಾನೋ ಆಗ ಗುರುಗಳು ನಮ್ಮ ಎದುರಿಗೆ ನಿಲ್ತಾರೆ, ನಮ್ಮನ್ನು ಶಿಷ್ಯರನ್ನಾಗಿ ಸ್ವೀಕಾರ ಮಾಡ್ತಾರೆ. ಅದರ ಬಗ್ಗೆ ಇವರು ಇಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. 13ನೇ ವಯಸ್ಸಿನಲ್ಲೇ ಇವರು ಜೀವನ್ಮುಕ್ತ ಮಹಾತ್ಮರ ಶಿಷ್ಯರಾಗ್ತಕ್ಕಂತಹ ಒಂದು ಸುಯೋಗವನ್ನು ಪಡ್ಕೊಂಡಿರ್ತಾರೆ. ನಮಗೆ ಲೆಡ್ಬಿಟ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ.
ಥಿಯಾಸಫಿ ಸಾಹಿತ್ಯದಲ್ಲಿ 90% ನಮಗೆ ಲಭ್ಯವಿರ್ತಕ್ಕಂಥದ್ದು ಅನಿ ಬೆಸೆಂಟ್ರು ಮತ್ತು ಲೆಡ್ಬಿಟ್ರವರು ಕೊಟ್ಟಿರ್ತಕ್ಕಂಥದ್ದು. ಲೆಡ್ಬಿಟ್ರವರು ಅವರು ಕೂಡ ತಮ್ಮ ಜೀವನವನ್ನೇ ಥಿಯೋಸಾಫಿಕಲ್ ಸೊಸೈಟಿಯ ಸೇವೆಗಾಗಿ ಮುಡುಪಾಗಿಟ್ಟಿರ್ತಾರೆ. ಬೌದ್ಧ ಶಾಲೆಗಳನ್ನು ಶ್ರೀಲಂಕಾದಲ್ಲಿ ಸಾಕಷ್ಟು ಪ್ರಾರಂಭ ಮಾಡಿರ್ತಾರೆ ಆಲ್ಕಾಟ್ ಅವರು. ಆಲ್ಕಾಟ್ ಅವರು ಮತ್ತು ಬ್ಲವಾಟ್ಸ್ಕಿ ಅಮ್ಮನವರು ಭಾರತಕ್ಕೆ ಬಂದ ನಂತರ ಒಂದು ಹಂತದಲ್ಲಿ ಶ್ರೀಲಂಕಾಗೆ ಭೇಟಿ ಇತ್ತು ಬೌದ್ಧ ಮತದ ಬಗ್ಗೆ ಅವರಿಗೆ ಇದ್ದಂತಹ ಅಪಾರವಾದಂತಹ ಒಂದು ಆಸಕ್ತಿ ಮತ್ತು ಆ ಮತದಲ್ಲಿದ್ದಂತಹ ತತ್ವ ವಿಚಾರಗಳ ಕಡೆಗೆ ಆಕರ್ಷಿತರಾಗಿ ಬೌದ್ಧ ಮತವನ್ನು ಸ್ವೀಕಾರ ಮಾಡ್ತಾರೆ. ಆಲ್ಕಾಟ್ರು ಅನೇಕ ಬೌದ್ಧ ಶಾಲೆಗಳನ್ನು ಕೂಡ ಶ್ರೀಲಂಕಾದಲ್ಲಿ ತೆರೀತಾರೆ. ಆ ಬೌದ್ಧ ಶಾಲೆಗಳನ್ನು ಮುಂದುವರಿಸ್ಕೊಳ್ತಾ ಅದನ್ನು ಇನ್ನೂ ಚೆನ್ನಾಗಿ ಸುಧಾರಣೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಲೆಡ್ಬಿಟ್ರವರನ್ನು ಶ್ರೀಲಂಕಾಗೆ ಕಳಿಸಿರ್ತಾರೆ. ಆ ಸಮಯದಲ್ಲಿ ಲೆಡ್ಬಿಟ್ರವರು ಜಿನರಾಜದಾಸರನ್ನು ನೋಡ್ತಾರೆ. ಗುರುಗಳು ಅವರಿಗೆ ಒಂದು ಸಂದೇಶವನ್ನು ಕಳಿಸ್ತಾರೆ. ಹಿಂದಿನ ಜನ್ಮದಲ್ಲಿ ನಿನ್ನ ತಮ್ಮನಾಗಿದ್ದಂತಹವನು ಈಗ ಶ್ರೀಲಂಕಾದಲ್ಲಿ ಇದ್ದಾನೆ, ಅವನನ್ನು ನೀನು ಗುರುತಿಸಿ ಬೆಳೆಸ್ತಕ್ಕಂತಹ ಜವಾಬ್ದಾರಿ ಇದೆ ಅಂತ. ಆ ಒಂದು ಸಂದೇಶಕ್ಕೆ ಹೋಗೊಟ್ಟು ಅವರು ಶ್ರೀಲಂಕಾದಲ್ಲಿದ್ದಾಗ ಜಿನರಾಜದಾಸರನ್ನು ಹೌದು ಇವನೇ ನನ್ನ ಹಿಂದಿನ ಜನ್ಮದಲ್ಲಿ ತಮ್ಮನಾಗಿ ಹುಟ್ಟಿದ್ದಂಥವನು ಅಂತ ಗುರುತಿಸ್ತಾರಂತೆ. ಹಿಂದಿನ ಒಂದು ಜನ್ಮದಲ್ಲಿ ಅವರು ದಕ್ಷಿಣ ಅಮೇರಿಕಾದಲ್ಲಿ ಹುಟ್ಟಿರ್ತಾರೆ. ಅವರು ಲೆಡ್ಬಿಟ್ರವರು ಚಾರ್ಲ್ಸ್ ಅನ್ನೋ ಹೆಸರಲ್ಲಿ ಅಣ್ಣ ಆಗಿರ್ತಾರೆ. ಜಿನರಾಜದಾಸರು ಅವರ ತಮ್ಮನಾಗಿ ಹುಟ್ಟಿರ್ತಾರೆ, ಜೆರಾಲ್ಡ್ ಅಂತ ಅವರ ಹೆಸರು. ಈ ದಕ್ಷಿಣ ಅಮೇರಿಕಾದ ಬುಡಕಟ್ಟು ಜನಾಂಗದವ್ರ ಜೊತೆಯಲ್ಲಿ ಒಂದು ಸಾರಿ ಯುದ್ಧ ನಡೆದಾಗ ಜೆರಾಲ್ಡ್ ಅಂತಕ್ಕಂಥವರು ಪ್ರಾಣವನ್ನು ಬಿಟ್ಟಿರ್ತಾರೆ, ಅಂದರೆ ಅವರನ್ನು ಕೊಂದು ಹಾಕಿರ್ತಾರೆ. ಚಾರ್ಲ್ಸ್ ಅವರನ್ನು ಬುಡಕಟ್ಟು ಪಂಗಡದವರ ಮೇಲೆ ಸೇಡನ್ನು ತೀರಿಸ್ಕೊಳ್ಬೇಕು ಅಂತ ಯುದ್ಧವನ್ನು ಮಾಡಿ ಅವರನ್ನು ಕೊಲ್ಲುವಂತಹ ಒಂದು ಅವಕಾಶ ಸಿಕ್ಕಾಗ ಜೆರಾಲ್ಡ್ ಅಂತಕ್ಕಂಥವರು, ಅದೇ ನಮ್ಮ ಜಿನರಾಜದಾಸರ ಹಿಂದಿನ ಜನ್ಮ, ಅವರು ಕಾಮ ಶರೀರದಲ್ಲಿ ಬಂದು ಅವರನ್ನು ತಡೀತಾರಂತೆ, ನೀನು ಕೊಲ್ಲಬೇಡ ಅಂತ. ಹಾಗೆ ಅವರ ಸಂಬಂಧ ಈ ಜನ್ಮದ್ದಲ್ಲ, ಹಿಂದಿನ ಜನ್ಮಗಳಲ್ಲೇ ಇದ್ದಂತಹ ಸಂಬಂಧ. ಹೀಗೆ ಅವರು ಜಿನರಾಜದಾಸರನ್ನು ಗುರುತಿಸ್ತಾರೆ ಲೆಡ್ಬಿಟ್ರವರು. ಅವರನ್ನು ಲಂಡನ್ಗೆ ಕರ್ಕೊಂಡು ಹೋಗಬೇಕು ಅಂತಕ್ಕಂತಹ ಆಶಯವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಜಿನರಾಜದಾಸರ ತಂದೆ ತಾಯಿಯವರು ಇದಕ್ಕೆ ಒಪ್ಕೊಳ್ಳೋದಿಲ್ಲ, ಅವರನ್ನು ಕಳಿಸೋದಿಲ್ಲ. ಆದರೆ ಜಿನರಾಜದಾಸರು ಸಾಕಷ್ಟು ಬೆಳೆದಿದ್ದಂತಹ ಜೀವಿ ಅಲ್ವಾ, ಮಹಾತ್ಮರ ಒಂದು ಶಿಷ್ಯತ್ವವನ್ನು ಕೂಡ ಪಡ್ಕೊಂಡಿರ್ತಾರೆ. ಅವರು ಸ್ವಇಚ್ಛೆಯಿಂದ ಮನೆಯನ್ನು ಬಿಟ್ಟು ಲೆಡ್ಬಿಟ್ರವ್ರ ಜೊತೆಯಲ್ಲಿ ಲಂಡನ್ಗೆ ಬರ್ತಾರೆ. ಲಂಡನ್ನಲ್ಲಿ ಅವರಿಗೆ ಲೆಡ್ಬಿಟ್ರವರು ವಿದ್ಯಾಭ್ಯಾಸವನ್ನು ಕೊಡಿಸ್ತಾರೆ. ಕೇಂಬ್ರಿಡ್ಜ್ ಯೂನಿವರ್ಸಿಟಿನಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಭಾಷಾಶಾಸ್ತ್ರದಲ್ಲಿ ಅವರು ಪದವಿಯನ್ನು ಪಡ್ಕೊಳ್ತಾರೆ. ಹೀಗೆ ಲಂಡನ್ಗೆ ಅವರು ಹೋದ ನಂತರ ಅಲ್ಲಿ ಜಿನರಾಜದಾಸರ ಜೊತೆಗೆ ಅರುಣ್ ಮತ್ತು AP ಸಿನೆಟ್ ಅವರ ಮಗ ಡೆನ್ನಿ ಅಂತ, ಇವರು 3 ಜನನೂ ಕೂಡ ಜೊತೆಯಲ್ಲಿ ಬೆಳೀತಾರೆ. ಲೆಡ್ಬಿಟ್ರವರೇ ಇವ್ರು 3 ಜನಕ್ಕೂ ಕೂಡ ಪಾಠವನ್ನು ಹೇಳ್ಕೊಡ್ತಾ ಇರ್ತಾರೆ. ಆ ರೀತಿ ಬೆಳೆದಂತಹವರು ಜಿನರಾಜದಾಸರು. ಈ ಒಂದು ಮುಂಚೆ ನಾನು ಹೇಳಿದ್ನಲ್ಲ ಹಿಂದಿನ ಜನ್ಮದ ಒಂದು ಸಂಬಂಧ ಹೇಗಿತ್ತು ಅಂತ, ಅದರ ಬಗ್ಗೆ ಎಲ್ಲಪ್ಪ ನಮಗೆ ಸಿಗುತ್ತೆ ಅಂದರೆ ಮಾನವ ಎಲ್ಲಿಂದ ಹೇಗೆ ಎಲ್ಲಿಗೆ ಅನ್ನುವಂತಹ ಒಂದು ಗ್ರಂಥ ಇದೆಯಲ್ಲ, ಆ ಗ್ರಂಥದಲ್ಲಿ ಹಿಂದಿನ ಜನ್ಮಗಳ ಬಗ್ಗೆ ಈ ಒಂದು ಉಲ್ಲೇಖ ಇರ್ತಕ್ಕಂಥದ್ದು. ಕೇಂಬ್ರಿಡ್ಜ್ನ ಸೇಂಟ್ ಜಾನ್ಸ್ ಕಾಲೇಜ್ನಲ್ಲಿ ಇವರು ವಿದ್ಯಾಭ್ಯಾಸ ಮಾಡ್ತಾರೆ. ಸಂಸ್ಕೃತ ಮತ್ತು ಭಾಷಾಶಾಸ್ತ್ರದಲ್ಲಿ ಪದವಿಯನ್ನು ಪಡ್ಕೊಳ್ತಾರೆ. ಅದರ ನಂತರ ಲಾ ಕೂಡ ಅಭ್ಯಾಸ ಮಾಡ್ತಾರೆ, ಅಂದರೆ ನ್ಯಾಯಶಾಸ್ತ್ರದಲ್ಲೂ ಕೂಡ ಪದವಿಯನ್ನು ಪಡ್ಕೊಳ್ತಾರೆ. ಇವರು ಉತ್ತಮ ಕ್ರೀಡಾಪಟುವಾಗಿದ್ದವರು ಜಿನರಾಜದಾಸರು. ಆ ಪದವಿಯನ್ನು ಪಡ್ಕೊಂಡ ನಂತರ ಅವರು ಶ್ರೀಲಂಕಾಗೆ ಹಿಂದಿರುಗಿ ಬಂದು 2 ವರ್ಷಗಳ ಕಾಲ ಅವರೇ ಓದಿದ್ದಂತಹ ಮುಂಚೆ ವಿದ್ಯಾಭ್ಯಾಸ ಮಾಡಿದ್ದಂತಹ ಆನಂದ ಕಾಲೇಜ್ನಲ್ಲಿ ವೈಸ್ ಪ್ರಿನ್ಸಿಪಾಲಾಗಿ ಕೆಲಸ ಮಾಡ್ತಾರೆ. 1-2 ವರ್ಷ ಅಲ್ಲಿ ಕೆಲಸ ಮಾಡ್ತಾರೆ. ಅದರ ನಂತರ ಮತ್ತೆ ಅವರು ಇಟಲಿಗೆ ಹೋಗ್ತಾರೆ. 1903ರಲ್ಲಿ ಒಂದು ಸ್ನಾತಕೋತ್ತರ ಪದವಿಯನ್ನು ಕೂಡ ಅವರು ಪಡ್ಕೊಳ್ತಾರೆ. ನ್ಯಾಯಶಾಸ್ತ್ರದಲ್ಲೇ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಳ್ತಾರೆ.
ನೋಡಿ, ಅವರು ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಮಹಾತ್ಮರ ಶಿಷ್ಯರಾಗ್ತಾರೆ. ಮತ್ತು 18ನೇ ವಯಸ್ಸಿನಲ್ಲಿ 1893ನೇ ಇಸ್ವಿಯಲ್ಲೇ ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾಗ್ತಾರೆ. ಅಲ್ಲಿ ಉಲ್ಲೇಖ ಇದೆ, ಮಾರ್ಚ್ 14ನೇ ತಾರೀಕು ಇವರು ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾಗ್ತಾರೆ. ಎಷ್ಟು ಮಟ್ಟಿಗೆ ಆ ಒಂದು ಥಿಯೋಸಾಫಿಕಲ್ ಸೊಸೈಟಿಯ ವಾಂಗ್ಮಯವನ್ನು, ಸಾಹಿತ್ಯವನ್ನು ಅಭ್ಯಾಸ ಮಾಡಿ ಬೇರೆಯವರಿಗೆ ತಿಳಿಸ್ಕೊಡ್ತಕ್ಕಂತಹ ಸಾಮರ್ಥ್ಯವನ್ನು ಎಷ್ಟು ಮಟ್ಟಿಗೆ ಗಳಿಸ್ಕೊಳ್ತಾರೆ ಅಂದರೆ, 1904ರಲ್ಲೇ ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಅಂತಾರಾಷ್ಟ್ರೀಯ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾರೆ. ಅಂತಾರಾಷ್ಟ್ರೀಯ ಉಪನ್ಯಾಸಕರಾಗಿ ಇವರನ್ನ ಗುರುತಿಸ್ತಾರೆ. ಪ್ರಪಂಚದಾದ್ಯಂತ ಸುಮಾರು 50 ದೇಶಗಳಿಗೆ ಇವರು ಭೇಟಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆ ಎಲ್ಲ ದೇಶಗಳಲ್ಲೂ ಕೂಡ ಥಿಯೋಸಾಫಿಕಲ್ ಸೊಸೈಟಿಯ ಸಾಹಿತ್ಯವನ್ನು ಪ್ರಸಾರ ಮಾಡ್ತಕ್ಕಂತಹ ಒಂದು ಕೆಲಸದಲ್ಲಿ ಅವರನ್ನು ಬಹಳ ತೀವ್ರವಾಗಿ ತೊಡಗಿಸ್ಕೊಳ್ತಾರೆ. ಇವರಿಗೆ ಭಾಷೆಯ ಮೇಲೆ ಬಹಳ ಚೆನ್ನಾದ ಒಂದು ಹಿಡಿತ ಇರುತ್ತೆ, ಬಹಳ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಪ್ರಭುತ್ವ ಇರುತ್ತೆ. ಒಂದೇ ಭಾಷೆ ಅಲ್ಲ, ಇಂಗ್ಲೀಷು, ಫ್ರೆಂಚು, ಇಟಾಲಿಯನ್ನು, ಸ್ಪ್ಯಾನಿಷು, ಪೋರ್ಚುಗೀಸು ಮತ್ತು ತಮಿಳು, ಶ್ರೀಲಂಕಾ, ಸಿಂಹಳಿ ಭಾಷೆ ಎಲ್ಲವನ್ನೂ ಕೂಡ ಅವರು ಬಹಳ ನಿರರ್ಗಳವಾಗಿ ಮಾತನಾಡ್ತಾ ಇರ್ತಾರೆ. ಎಲ್ಲ ಭಾಷೆಯಲ್ಲೂ ಕೂಡ ಅವರು ಸುಲಲಿತವಾಗಿ ಭಾಷಣಗಳನ್ನು ಕೊಡ್ತಕ್ಕಂತಹ ಸಾಮರ್ಥ್ಯ, ಕಲೆ ಅವರಿಗೆ ಇರುತ್ತೆ. ಆದ್ದರಿಂದಲೇ ಅವರು ಪ್ರಪಂಚಾದ್ಯಂತ ಪ್ರವಾಸ ಮಾಡಿ ಅನೇಕ ಉಪನ್ಯಾಸಗಳನ್ನು ಕೊಡ್ತಾ ಬರ್ತಾರೆ. ಅವರು ಥಿಯೋಸಾಫಿಕಲ್ ಸೊಸೈಟಿಯ ಸೇವೆಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಾರೆ. ಅನಿ ಬೆಸೆಂಟ್ ಅಧ್ಯಕ್ಷರಾಗಿದ್ದಾಗ ನಮಗೆ ಗೊತ್ತು, ಆಲ್ಕಾಟ್ರ ನಂತರ 2ನೆಯ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿದ್ದವರೇ ನಮ್ಮ ಡಾಕ್ಟರ್ ಅನಿ ಬೆಸೆಂಟ್ ಅವರು. ಅವರ ಕಾಲದಲ್ಲಿ 1921ರಿಂದ 1938ನೇ ಇಸವಿಯವರೆಗೂ ಸುಮಾರು 17 ವರ್ಷ ಥಿಯೋಸಾಫಿಕಲ್ ಸೊಸೈಟಿಯ ಅಂತಾರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಚಿನರಾಜದಾಸರು ಕೆಲಸ ಮಾಡ್ತಾರೆ. ಅಂದರೆ ಅನಿ ಬೆಸೆಂಟ್ರ ಜೊತೆಗೂಡಿ ಸಾಕಷ್ಟು ನಮ್ಮ ಥಿಯೋಸಾಫಿಕಲ್ ಸೊಸೈಟಿಗೆ ಸೇವೆಯನ್ನು ಸಲ್ಲಿಸಿರ್ತಾರೆ. ಇವರು ಕೆಲವು ಕಾಲ ಆಸ್ಟ್ರೇಲಿಯಾಗೂ ಕೂಡ ಹೋಗ್ತಾರೆ, ಅಲ್ಲೂ ಕೂಡ ಕೆಲವು ಕಾಲ ಇರ್ತಾರೆ. ಅಲ್ಲಿನೂ ಕೂಡ ಅವರು ಸಿಡ್ನಿಯಲ್ಲಿರ್ತಾರೆ. ಮಾಸ್ಮನ್ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ಮೇನರ್ ಅನ್ನುವಂತಹ ಆಧ್ಯಾತ್ಮಿಕ ಕೇಂದ್ರದ ಮುಖ್ಯಸ್ಥರಾಗಿರ್ತಾರೆ ಇವರು. ಅಲ್ಲಿದ್ದಾಗ ಆಸ್ಟ್ರೇಲಿಯನ್ ಥಿಯಾಸಫಿಸ್ಟ್ ಪತ್ರಿಕೆಯನ್ನು ಪುನರುಜ್ಜೀವನಗೊಳಿಸ್ತಾರೆ. ಥಿಯಾಸಫಿಸ್ಟ್ ಪತ್ರಿಕೆಯ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ, ಅದು ಒಂದು ಇಂಟರ್ನ್ಯಾಷನಲ್ ಮ್ಯಾಗಝಿನ್, ನಮ್ಮ ಥಿಯೋಸಾಫಿಕಲ್ ಸೊಸೈಟಿಗೆ ಸಂಬಂಧಪಟ್ಟ ಹಾಗೆ. ಆಸ್ಟ್ರೇಲಿಯಾದಲ್ಲೂ ಕೂಡ ಒಂದು ಥಿಯಾಸಫಿಸ್ಟ್ ಪತ್ರಿಕೆ ಇರುತ್ತೆ, ಅದನ್ನು ಪುನರುಜ್ಜೀವನಗೊಳಿಸ್ತಕ್ಕಂಥದ್ದು ಚಿನರಾಜದಾಸರು. ಈಗ ಇಂಡಿಯನ್ ಥಿಯಾಸಫಿಸ್ಟ್ ಅನ್ನೋದು ನಮ್ಮ ಇಂಡಿಯನ್ ಸೆಕ್ಷನಿಂದ ಹೊರಡ್ತಕ್ಕಂತಹ ಒಂದು ಪತ್ರಿಕೆ. ಅದೇ ರೀತಿ ಆಸ್ಟ್ರೇಲಿಯಾದಲ್ಲೂ ಕೂಡ ಆಸ್ಟ್ರೇಲಿಯನ್ ಥಿಯಾಸಫಿಸ್ಟ್ ಅನ್ನುವಂತಹ ಒಂದು ಪತ್ರಿಕೆಯನ್ನು ಅವರು ಪುನರುಜ್ಜೀವನಗೊಳಿಸ್ತಕ್ಕಂಥದ್ದು. ಇವರು ಬಹುಮುಖವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಡಿಯಾರ್ನಲ್ಲೇ ಬಂದು ಅವರು ಇರ್ತಾರೆ. ಅಲ್ಲಿ ಗ್ರಂಥಾಲಯದ ನಿರ್ದೇಶಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಗ್ರಂಥಾಲಯದ ಬಗ್ಗೆ ಗೊತ್ತಿದೆ, ಯಾರು ನೋಡಿಲ್ವೋ ಈ ಸರಿ ಯಾರಾದರೂ ಅಡಿಯಾರಿಗೆ ಹೋಗ್ತಾ ಇದ್ದರೆ ಗ್ರಂಥಾಲಯವನ್ನು ಒಂದು ಸಾರಿ ನೀವು ಭೇಟಿ ಕೊಡಲೇಬೇಕು. ಅಷ್ಟು ಪುಸ್ತಕಗಳಿದೆ, ಅಷ್ಟು ನಮಗೆ ಯಾವ್ಯಾವ ಲೇಖನಗಳಿದೆ, ಯಾವ್ಯಾವ ಪುಸ್ತಕಗಳಿದೆ ಅಂತಕ್ಕಂತಹ ಪರಿಚಯ ಚೆನ್ನಾಗಿ ಆಗ್ತಕ್ಕಂಥದ್ದು ಆ ಒಂದು ಲೈಬ್ರರಿಯನ್ನು ನೋಡಿದರೆ. ಇವರು ಉತ್ತಮ ಲೇಖಕರು ಕೂಡ, ಬರಹಗಾರರು ಕೂಡ. ನೋಡಿ ಎಷ್ಟು ರೀತಿಯ ಪ್ರತಿಭೆ ಇರುತ್ತೆ, ಎಷ್ಟೊಂದು ಭಾಷೆಗಳ ಮೇಲೆ ಪ್ರಭುತ್ವ ಇದ್ದಿದ್ದಷ್ಟೇ ಅಲ್ಲದಲೇ ಲೇಖನಗಳನ್ನು ಕೂಡ ಬರೀತಾ ಇದ್ರು, ಉತ್ತಮ ಭಾಷಣಕಾರರು ಕೂಡ ಆಗಿದ್ದರು. ಇವರು ಅತ್ಯುತ್ತಮ ಲೇಖಕರು ಅಂತ ಗುರುತಿಸಿ 1913ರಲ್ಲೇ ಸ್ವಾಮಿ ಟಿ ಸುಬ್ಬರಾವ್ ಅವರ ಪದಕವನ್ನು ಇತ್ತು ಗೌರವಿಸ್ತಾರೆ ಇವರು. ಸುಬ್ಬರಾವ್ ಅವ್ರ ಬಗ್ಗೆ ಕೂಡ ನೀವು ತಿಳ್ಕೊಂಡಿರ್ಬೋದು. ಅವರು ಅಡಿಯಾರ್ನಲ್ಲಿದ್ದವರು, ಚೆನ್ನೈನ. ಅಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಒಂದು ಸ್ಥಳವನ್ನು ತಗೊಂಡು ಅದನ್ನು ಅಲ್ಲಿ ಅಂತಾರಾಷ್ಟ್ರೀಯ ಒಂದು ಕಚೇರಿಯನ್ನು ಪ್ರಾರಂಭ ಮಾಡಿ ಅದು ಉನ್ನತ ಸ್ಥಿತಿಗೆ ಬರೋದಕ್ಕೆ ಸುಬ್ಬರಾವ್ ಅವರು ಕೂಡ ಬಹಳ ಮಟ್ಟಿಗೆ ಕಾರಣರಾಗಿರ್ತಾರೆ. ಆ ಒಂದು ಜಾಗವನ್ನು ಅಲ್ಲಿ ಪರ್ಚೇಸ್ ಮಾಡುವಾಗ ಬ್ಲವಾಟ್ಸ್ಕಿ ಅಮ್ಮನವ್ರ ಜೊತೆ ಮತ್ತು ಆಲ್ಕಾಟ್ರ ಜೊತೆ ಅವರು ಆ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಇವರು
1916ರಲ್ಲಿ ದರೋತಿ ಗ್ರಹಾಮ್ ಅನ್ನೋರನ್ನ ವಿವಾಹ ಆಗ್ತಾರೆ. ಇವರು ಇಂಗ್ಲೀಷ್ ಸದಸ್ಯೆ, ಅಂದರೆ ಇಂಗ್ಲೆಂಡಲ್ಲಿ ಅವರು ಮೆಂಬರ್ ಆಗಿರ್ತಕ್ಕಂಥವರು. ಅವರು ಕೂಡ ಇವರ ಕೈ ಜೋಡಿಸಿ ಥಿಯೋಸಾಫಿಕಲ್ ಸೊಸೈಟಿಗೋಸ್ಕರ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ದರೋತಿ ಗ್ರಹಾಮ್ ಅವರು ಮಾರ್ಗರೆಟ್ ಕಸಿನ್ಸ್ ಅವ್ರ ಜೊತೆ ಸೇರಿ ವುಮನ್ಸ್ ಇಂಡಿಯನ್ ಅಸೋಸಿಯೇಷನನ್ನು ಕೂಡ ಪ್ರಾರಂಭ ಮಾಡಿರ್ತಾರೆ. ಅವರು ಇಂಡಿಯಾದಲ್ಲಿ ಬಂದು ಜಿನರಾಜದಾಸರ ಜೊತೆಲಿ ಕೆಲಸ ಮಾಡಿರ್ತಾರೆ. HPB ಅವರು ಮತ್ತು ಮಹಾತ್ಮರ ಪತ್ರಗಳ ಬಗ್ಗೆ ಸಾಕಷ್ಟು ಗೊಂದಲಗಳು ಏರ್ಪಡುತ್ತೆ. ಒಂದು ಕಾಲದಲ್ಲಿ ಅಲ್ಲಿ ಅಂತಾರಾಷ್ಟ್ರೀಯ ಕಚೇರಿಯನ್ನು ಪ್ರಾರಂಭ ಮಾಡಿ ಯಾವಾಗ ಥಿಯಾಸಫಿ ಪ್ರಸಾರ ಕಾರ್ಯ ಶುರುವಾಯಿತೋ ಕ್ರೈಸ್ತ ಮತದವರಿಂದ ಬಹಳಷ್ಟು ಇದಕ್ಕೆ ಪ್ರತಿರೋಧ ಇರುತ್ತೆ. ಜನರಲ್ಲಿ ಸಂಶಯವನ್ನು ಹುಟ್ಟಾಕ್ತಾರೆ. HPB ಅವರಿಗೆ ಬರ್ತಕ್ಕಂತಹ ಮಹಾತ್ಮರಿಂದ ಬರ್ತಕ್ಕಂತಹ ಪತ್ರಗಳೆಲ್ಲ ಸುಳ್ಳು, ಅದನ್ನು ಇವರೇ ಸೃಷ್ಟಿಸಿರ್ತಕ್ಕಂಥದ್ದು ಅನ್ನುವಂತಹ ವಿಚಾರವನ್ನು ಜನರ ಮನಸ್ಸಿನಲ್ಲಿ ಬಿತ್ತಲಾಗಿರುತ್ತೆ. ಆ ಸಂಶಯವನ್ನು ಹೋಗಲಾಡಿಸೋದಕ್ಕೋಸ್ಕರ ಜಿನರಾಜದಾಸರು ಅನೇಕ ಸಂದರ್ಭಗಳಲ್ಲಿ ಅವರ ಲೇಖನಗಳ ಮೂಲಕ ನಿದರ್ಶನಗಳ ಜೊತೆಯಲ್ಲಿ ಈ ಸಂಶಯ ಸರಿಯಲ್ಲ, ಅದು ಸುಳ್ಳು, ನಿಜವಾಗಲೂ ಮಹಾತ್ಮರಿಂದ ಪತ್ರಗಳು ಬರ್ತಾ ಇತ್ತು ಅನ್ನುವಂತಹ ವಿಚಾರವನ್ನು ಜನರಿಗೆ ಅವರ ಲೇಖನಗಳ ಮೂಲಕ ಸ್ಪಷ್ಟಪಡಿಸ್ತಾರೆ. 1917ರಲ್ಲಿ ಸೇವಾ ಸೋದರರ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಅದರ ಕಾರ್ಯದರ್ಶಿಗಳಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ಸಹೋದರತ್ವ ಅಂತಕ್ಕಂಥದ್ದು ಬಹಳ ಮುಖ್ಯ. ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾಗಿರ್ತಕ್ಕಂತಹ ನಮಗೆಲ್ಲ ಆ ಸಹೋದರತ್ವವನ್ನು ಎತ್ತಿ ಹಿಡಿತಕ್ಕಂತಹ ಆ ಒಂದು ಸಹೋದರರ ಸಂಘದ ಮೂಲಕ ಮಾನವತೆಯ ಅಥವಾ ಮಾನವ ಕಲ್ಯಾಣ ಕಾರ್ಯಗಳಿಗೋಸ್ಕರ ಸೇವಾ ಕಾರ್ಯಗಳನ್ನು ಹಮ್ಮಿಕೊಳ್ಳೋದಕ್ಕೋಸ್ಕರ ಈ ಒಂದು ಸಂಘವನ್ನು ಕೂಡ ಅವರು ಪ್ರಾರಂಭವನ್ನು ಮಾಡ್ತಾರೆ. ಭಾರತಕ್ಕೆ ಬಂದು ಇವರು ಸಾಕಷ್ಟು ಕೆಲಸವನ್ನು ಮಾಡ್ತಾರೆ. ನೋಡಿ, ಎಲ್ಲ ಪ್ರಪಂಚದಾದ್ಯಂತ ಬೇರೆ ಬೇರೆ ದೇಶಗಳಿಂದ ಬಂದು ನಮ್ಮ ಭಾರತ ದೇಶದಲ್ಲಿ ಈ ಒಂದು ಥಿಯೋಸಾಫಿಕಲ್ ಸೊಸೈಟಿಯ ಉನ್ನತಿಗಾಗಿ ಮತ್ತು ಜನರ ಒಂದು ನೈತಿಕ ಮೌಲ್ಯಗಳನ್ನು ಉತ್ತಮಗೊಳಿಸೋದಕ್ಕಾಗಿ ಇಲ್ಲಿದ್ದಂತಹ ಒಂದು ಪೌರ್ವಾತ್ಯ ಸಂಸ್ಕೃತಿಯನ್ನು, ಒಂದು ಸನಾತನ ವಿದ್ಯೆಯನ್ನು ಎತ್ತಿ ಹಿಡಿಯೋದಕ್ಕಾಗಿ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಅಂತ. ಹಾಗೆ ಇವರು ಕೂಡ ಭಾರತದ ಜನಜೀವನದಲ್ಲಿ ನೈತಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ಅಶೋಕ ಚಕ್ರ ಅಂತಕ್ಕಂತಹ ಒಂದು ಧರ್ಮ ಸಂಸ್ಥೆಯನ್ನು ಕೂಡ ಇವರು ಪ್ರಾರಂಭವನ್ನು ಮಾಡ್ತಾರೆ. ಥಿಯಾಸಫಿ ಉನ್ನತ ವ್ಯಾಸಂಗ ಮತ್ತು ಸಂಶೋಧನೆಗೋಸ್ಕರ ಅಡಿಯಾರ್ನಲ್ಲಿ ವಿಸ್ಡಮ್ ಸ್ಕೂಲನ್ನು ಸ್ಥಾಪನೆ ಮಾಡ್ತಾರೆ. ಈಗಲೂ ಕೂಡ ಅದು ಅತ್ಯುತ್ತಮ ರೀತಿಯಲ್ಲಿ ಬಹಳ ಚಟುವಟಿಕೆಯಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ವಿಸ್ಡಮ್ ಸ್ಕೂಲ್ ಅಂತ. ಥಿಯಾಸಫಿ ಸಾಹಿತ್ಯದ ವ್ಯಾಸಂಗ ಮತ್ತು ಸಂಶೋಧನೆಯೇ ಅದರ ಮುಖ್ಯ ಉದ್ದೇಶ. ಈಗಲೂ ಕೂಡ ವಿಸ್ಡಮ್ ಸ್ಕೂಲ್ ಅನ್ನೋದು ಅಡಿಯಾರ್ನಲ್ಲಿ ಕಾರ್ಯಚಟುವಟಿಕೆಯನ್ನು ನಿರ್ವಹಿಸ್ತಾ ಇದೆ. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಕೆಲಸ ಜಿನರಾಜದಾಸರು ಮಾಡಿದ್ದೇನಪ್ಪ ಅಂದರೆ, ಅನಿಲ ಸೆಂಟ್ರು ಮತ್ತು CW ಲೆಡ್ಬಿಟ್ರವ್ರಿಗೆ ಯೋಗ ದೃಷ್ಟಿ ಇತ್ತು. ನಾವೆಲ್ಲ ಸಾಹಿತ್ಯದಲ್ಲಿ ಓದಿ ತಿಳ್ಕೊಂಡಿದ್ದೇವೆ. ಅವರು ಈ ಗುಪ್ತ ವಿಜ್ಞಾನದಲ್ಲಿ ಬಹಳಷ್ಟು ಪ್ರಯೋಗಗಳನ್ನು ಮಾಡಿ ಎಷ್ಟೋ ಸತ್ಯಗಳನ್ನು ಕಂಡುಕೊಂಡಿದ್ದರು. ಆ ಗುಪ್ತ ಯೋಗಶಾಸ್ತ್ರ ಸಂಶೋಧನೆಯ ಫಲಿತಾಂಶಗಳಿದೆಯಲ್ಲ, ಅದನ್ನೆಲ್ಲ ಸಂಗ್ರಹಿಸಿ ಕ್ರೌಢೀಕರಿಸಿ ಗುಪ್ತ ರಸಾಯನಶಾಸ್ತ್ರ ಅಂತಕ್ಕಂತಹ ಒಂದು ಗ್ರಂಥವನ್ನು ಕೂಡ ಜಿನರಾಜದಾಸರು ಬರೆದಿದ್ದಾರೆ. ಲೆಡ್ಬಿಟ್ರವರ ಮರಣಾನಂತರ ಅಂದರೆ 1934ರಲ್ಲಿ ಅವರು ಮರಣವನ್ನು ಆಗ್ತಕ್ಕಂಥದ್ದು ಯಾರು, ಲೆಡ್ಬಿಟ್ರವರು. ಅವರ ನಂತರ ಜಿನರಾಜದಾಸರು ಈ ಗುಪ್ತ ಶಾಲೆಯ ಬಾಹ್ಯಾಧಿಕಾರಿಯಾಗಿ ನೇಮಿಸಲ್ಪಡ್ತಾರೆ. ಅಂದರೆ ESನ ಬಾಹ್ಯಾಧಿಕಾರಿಯಾಗಿ ಕೂಡ ಅವರು ಕೆಲಸವನ್ನು ಮಾಡ್ತಾರೆ. 40ಕ್ಕೂ ಹೆಚ್ಚು ಉಪಯುಕ್ತ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಬಹಳ ಮುಖ್ಯವಾಗಿರ್ತಕ್ಕಂತಹ ಗ್ರಂಥಗಳನ್ನು ಇವರು ರಚನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮುಂದೆ ತಿಳ್ಕೊಳ್ಳೋಣ. ಈಗ ನಾವು ಯೋಗತಾರ ಪೂಜೆ ಅಂತ ಕೂಡ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಬಳಕೆಯಲ್ಲಿದೆಯಲ್ಲ, ರಿಚುವಲ್ ಆಫ್ ದಿ ಮಿಸ್ಟಿಕ್ ಸ್ಟಾರ್ ಅಂತ ಹೇಳ್ತೀವಿ. ಅದನ್ನು ಕೂಡ ಪ್ರಾರಂಭ ಮಾಡಿದ್ದು ಜಿನರಾಜದಾಸರೇ. ಜಿನರಾಜದಾಸರಿಗೆ ಯೋಗ ದೃಷ್ಟಿ ಇತ್ತು. ಅದರ ಬಗ್ಗೆ ಸಾಕಷ್ಟು ಕಡೆ ಉಲ್ಲೇಖ ಇದೆ. ಇವರ ಒಂದು ಅಧ್ಯಕ್ಷತೆಯ ಒಂದು ಅವಧಿಯಲ್ಲಿ ಅನೇಕ ಹೊಸ ಲಾಡ್ಜ್ಗಳನ್ನು ಪ್ರಾರಂಭ ಮಾಡ್ತಾರೆ. ಫೆಡರೇಷನ್ಗಳನ್ನು ಕೂಡ ಇವರು ಪ್ರಾರಂಭ ಮಾಡ್ತಾರೆ.
1947ರಲ್ಲಿ ಬೆಸೆಂಟರ ಸ್ಮರಣಾರ್ಥ ಒಂದು ನಿಧಿಯನ್ನು ಸ್ಥಾಪನೆ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಅಡಿಯಾರ್ನಲ್ಲಿದ್ದಂತಹ ಕೆಲಸಗಾರರ ಸ್ಥಿತಿಗತಿಗಳ ಸುಧಾರಣೆಗೋಸ್ಕರ ಮಾಡ್ತಾರೆ. ಅಂದರೆ ಅಡಿಯಾರ್ನ ನಮ್ಮ ಈಗ ಏನು ಅಂತಾರಾಷ್ಟ್ರೀಯ ಕಚೇರಿ ಇದೆಯಲ್ಲ, ಆ ಒಂದು ಸ್ಥಳದಲ್ಲಿ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಜನರಿಗೆ ಬಹಳ ಕಡಿಮೆ ಸಂಬಳ ಇರುತ್ತೆ. ಅವರ ಸ್ಥಿತಿಗತಿಗಳು ಅಷ್ಟು ಉತ್ತಮವಾಗಿರೋದಿಲ್ಲ. ಅವರಿಗೆ ಸಹಾಯ ಮಾಡಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಇವರು ಬೆಸೆಂಟರ ಸ್ಮರಣಾರ್ಥ ಒಂದು ನಿಧಿಯನ್ನು ಸ್ಥಾಪನೆ ಮಾಡಿ ಅವರ ಸಂಬಳವನ್ನು ಹೆಚ್ಚು ಮಾಡಿಸ್ತಾರೆ. ಅವರ ಸ್ಥಿತಿಗತಿಗಳು ಸುಧಾರಣೆಯಾಗುವ ರೀತಿಯಲ್ಲಿ ಇವರು ಕೆಲಸಗಳನ್ನು ಮಾಡ್ತಾರೆ. ಇವರಿಗೆ ಮಕ್ಕಳನ್ನು ಕಂಡ್ರೆ ಬಹಳ ಪ್ರೀತಿ, ಮಕ್ಕಳ ಪ್ರೇಮಿ ಅಂತಲೇ ಇವರನ್ನು ಕರೀತಾ ಇದ್ರು. ಮಕ್ಕಳಿಗೋಸ್ಕರ ಕೂಡ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅವರು. ವಂಡರ್ ಚೈಲ್ಡ್ ಅಂತ ಒಂದು ಚಿಕ್ಕ ಪುಸ್ತಕವನ್ನು ಅವರು ಬರೆದಿದ್ದಾರೆ. ಮಕ್ಕಳಷ್ಟೇ ಅಲ್ಲ, ಪಕ್ಷಿ, ಪ್ರಾಣಿ, ಸಸ್ಯಗಳ ಬಗ್ಗೆ ಕೂಡ ಅವರಿಗೆ ಅಪಾರವಾದಂತಹ ಪ್ರೀತಿ. ಅವರನ್ನು ನಮ್ಮ ಹಂತಕ್ಕಿಂತ ಇನ್ನೊಂದು ಹಂತ ಕೆಳಗಡೆ ಇರ್ತಕ್ಕಂಥ ಸಹೋದರರು ಅನ್ನುವ ರೀತಿಯಲ್ಲಿ ಅವರು ನಡೆಸ್ಕೊಳ್ತಾ ಇರ್ತಾರೆ. ಅವರು ಗಿಡದಿಂದ ಒಂದು ಹೂವನ್ನು ಯಾವತ್ತೂ ಕೀಳ್ತಾ ಇರಲಿಲ್ವಂತೆ. ಯಾವ ಹೂವನ್ನು ಕಿತ್ತು ಅವ್ರ ಮಾಲೆಯನ್ನು ಮಾಡೋದಾಗಲಿ ಅಥವಾ ಅದನ್ನು ಸಮರ್ಪಣೆ ಮಾಡೋದಾಗಲಿ ಮಾಡ್ತಿರ್ಲಿಲ್ವಂತೆ. ಯಾಕೆಂದರೆ ಸಹಜವಾಗಿ ಹೂಗಳು ಅರಳಿ ಪೂರ್ತಿ ಅವಾಗವೇ ಗಿಡದಿಂದ ಉದುರು ಹೋಗಬೇಕು. ಹಾಗೆ ಪಶು, ಪಕ್ಷಿ, ಪ್ರಾಣಿ, ಸಸ್ಯಗಳ ಬಗ್ಗೆ ಅಪಾರವಾದಂತಹ ಪ್ರೀತಿಯನ್ನು ಇವರು ಇಟ್ಕೊಂಡಿದ್ರು. ಅಡಿಯಾರ್ನಲ್ಲಿ ಬೇರೆ ಬೇರೆ ದೇಶಗಳಿಂದ ಎಲ್ಲ ಇವರು ಸಸಿಗಳನ್ನು ತರಿಸಿ, ಮಣ್ಣನ್ನು ತರಿಸಿ ಅಡಿಯಾರ್ನಲ್ಲಿ ನಡೆಸಿ ಒಂದು ಸುಂದರವಾದ ವನವನ್ನೇ ಅಲ್ಲಿ ಕಟ್ತಾರೆ. ಅದಕ್ಕೆ ಬಹಳವಾಗಿ ಶ್ರಮಿಸ್ತಾರೆ ಜಿನರಾಜದಾಸರು. ಇವರು ಎಷ್ಟು ಪ್ರೀತಿಯಿಂದ, ಅನುಕಂಪದಿಂದ, ಬಹಳ ಸೌಜನ್ಯದಿಂದ ಇನ್ನೊಬ್ಬರ ಜೊತೆ ನಡ್ಕೊಳ್ತಾ ಇದ್ರು ಅಂದರೆ ಎಲ್ಲರೂ ಇವರನ್ನು ಬ್ರದರ್ ರಾಜ ಅಂತ ಕರೀತಾ ಇದ್ರಂತೆ. ಅಷ್ಟೊಂದು ಮಾನವೀಯತೆಯೇ ಮೈವೆತ್ತ ಹಾಗೆ ಇದ್ದಂತಹ ಒಂದು ವ್ಯಕ್ತಿತ್ವ ಜಿನರಾಜದಾಸರದು. ಅದರಿಂದನೇ ಅವರನ್ನು ಎಲ್ಲರೂ ಕೂಡ ಬ್ರದರ್ ರಾಜ ಅಂತ ಕರೀತಾ ಇರ್ತಾರೆ. ಇವರು ನಾ ಹೇಳಿದ ಹಾಗೆ ಬಹಳ ಭಾಷೆಗಳಲ್ಲಿ ಪ್ರಭುತ್ವ ಇದ್ದಿದ್ದರಿಂದ ಎಷ್ಟೊಂದು ರಾಷ್ಟ್ರಗಳಿಗೆ ಭೇಟಿ ಇತ್ತು. ಅಲ್ಲೆಲ್ಲ ಪ್ರವಾಸ ಮಾಡಿ ಥಿಯಾಸಫಿ ಸಾಹಿತ್ಯದ ಪ್ರಸಾರ ಕಾರ್ಯವನ್ನು ಕೈಗೊಳ್ತಾರೆ. ಕೊನೆಯ ಕಾಲದಲ್ಲಿ ಅವರು ಸಕ್ಕರೆ ಕಾಯಿಲೆ ಮತ್ತು ಹೃದಯ ಸಂಬಂಧಿ ಕಾಯಿಲೆ ಅಂತ ನರಳ್ತಾ ಇರ್ತಾರೆ. ಒಂದು ಸಾರಿ ಅವರು ಅಮೇರಿಕ ಪ್ರವಾಸದಲ್ಲಿದ್ದಾಗಲೇ ಜೂನ್ 18ನೇ ತಾರೀಕು 1953ರಲ್ಲಿ ಅವರು ಈ ದೇಹವನ್ನು ಬಿಡಬೇಕಾಗುತ್ತೆ. ಸುಮಾರು 8 ವರ್ಷಗಳ ಕಾಲ 1945ರಿಂದ 53ರವರೆಗೆ ಅವರು ಥಿಯೋಸಾಫಿಕಲ್ ಸೊಸೈಟಿಯ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿ ಎಲ್ಲ ರೀತಿಯಲ್ಲೂ ಕೂಡ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಅವರು ಬರೆದಿರ್ತಕ್ಕಂತಹ ಗ್ರಂಥಗಳು 40ಕ್ಕೂ ಹೆಚ್ಚು ಗ್ರಂಥಗಳನ್ನು ಬರೆದಿದ್ದಾರೆ. ಬಹಳ ಪ್ರಮುಖವಾಗಿ ನಮಗೆ ಮನಸೆಳೆಯುವಂಥದ್ದು ಥಿಯಾಸಫಿ ಮೂಲತತ್ವಗಳು. ನಾವೆಲ್ಲ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ವಿಚಾರಗಳು. ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಥಿಯಾಸಫಿ ಅಂತ ಹೇಳ್ತಕ್ಕಂಥ ಇದರಲ್ಲಿ ನಮ್ಮ ಥಿಯಾಸಫಿ ಹೇಳ್ತಕ್ಕಂತಹ ಎಲ್ಲ ಮೂಲತತ್ವಗಳನ್ನು ಬಹಳ ಚೆನ್ನಾಗಿ ವಿವರಿಸ್ತಾರೆ. ಜೀವ ವಿಕಾಸದ ಬಗ್ಗೆ ಇರ್ಬೋದು, ಪ್ರಜ್ಞೆಯ ವಿಕಾಸದ ಬಗ್ಗೆ ಇರ್ಬೋದು, ಸೃಷ್ಟಿಯ ಬಗ್ಗೆ ಇರ್ಬೋದು, ಬ್ರಹ್ಮಾಂಡಗಳ ಬಗ್ಗೆ ಇರ್ಬೋದು, ತ್ರಿಮೂರ್ತಿಗಳ ಕೆಲಸದ ಬಗ್ಗೆ ಇರ್ಬೋದು, ಕರ್ಮ, ಪುನರ್ಜನ್ಮ, ನಾಗರಿಕತೆಗಳ ಬಗ್ಗೆ ಇರ್ಬೋದು. ಈ ಎಲ್ಲ ವಿಚಾರಗಳನ್ನು ಕೂಡ ಬಹಳ ಚೆನ್ನಾಗಿ ಸರಳವಾಗಿ ನಮಗೆ ತಿಳಿಸ್ಕೊಡ್ತಾರೆ. ಪ್ರತಿಯೊಬ್ಬರೂ ಕೂಡ ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾಗಿ ಈ ಪುಸ್ತಕವನ್ನು ವ್ಯಾಸಂಗ ಮಾಡಲೇಬೇಕು. ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಥಿಯಾಸಫಿ ಅದನ್ನು ಕನ್ನಡಕ್ಕೆ ಕೂಡ ತರ್ಜುಮೆ ಮಾಡಿದ್ದಾರೆ. ನಮ್ಮ ಹಿರಿಯ ಸಹೋದರರಾಗಿ ಸಾಕಷ್ಟು ನಮ್ಮ ಥಿಯಾಸಫಿಗೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ರಾಚಪ್ಪನವರು ಬಹಳಷ್ಟು ಇಂಗ್ಲೀಷ್ ಗ್ರಂಥಗಳನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿ ನಮಗೆಲ್ಲ ಬಹಳ ಸಹಾಯ ಮಾಡಿದ್ದಾರೆ. ಇಂಗ್ಲೀಷ್ನಲ್ಲಿ ಓದಿದ್ರೆ ಕೆಲವು ಪದಗಳ ಅರ್ಥನೇ ನಮಗಾಗೋದಿಲ್ಲ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅರ್ಥೈಸಿ ಕನ್ನಡಕ್ಕೆ ಅನುವಾದವನ್ನು ಮಾಡಿದ್ದಾರೆ. ಅದರಲ್ಲಿ ಥಿಯಾಸಫಿ ಮೂಲತತ್ವಗಳು ಅನ್ನುವಂತಹ ಪುಸ್ತಕವೂ ಕೂಡ ಒಂದು. ನಾವು ಅದರ ವಿಚಾರವನ್ನು ಖಂಡಿತವಾಗ್ಲೂ ತಿಳ್ಕೊಳ್ಳೇಬೇಕು. ಮತ್ತೊಂದು ಗ್ರಂಥ ತುಂಬ ಮನಸೆಳೆಯುವಂಥದ್ದು ಅಂದರೆ
ಬ್ರಹ್ಮ ವಿದ್ಯಾನುಷ್ಠಾನ ಅಂದರೆ ಪ್ರಾಕ್ಟಿಕಲ್ ಥಿಯಾಸಫಿ, ಅದು ಕೂಡ ಕನ್ನಡದಲ್ಲಿ ಬ್ರಹ್ಮ ವಿದ್ಯಾನುಷ್ಠಾನ ಅಂತ ಅನುವಾದ ಆಗಿರ್ತಕ್ಕಂಥದ್ದು. ಇವ್ರು ಬರೆದಿರ್ತಕ್ಕಂಥ ಗ್ರಂಥಗಳನ್ನು ನಾವು ನೋಡಿದ್ದೇ ಆದರೆ ಎಂತಹ ಹೊಸಬರಿಗೂ ಕೂಡ ಬಹಳ ಸುಲಭವಾಗಿ ಅರ್ಥ ಮಾಡಿಕೊಂಡು ಅನುಷ್ಠಾನಕ್ಕೆ ತರೋದಕ್ಕೆ ಸಹಾಯ ಆಗ್ತಕ್ಕಂತಹ ಗ್ರಂಥಗಳನ್ನು ಬರೆದಿದ್ದಾರೆ. ಅದು ಹೇಗೆ ಅಂದರೆ ಈ ಪ್ರಾಕ್ಟಿಕಲ್ ಥಿಯಾಸಫಿ ಅನ್ನುವ ಗ್ರಂಥದ ಮುಖಾಂತರ. ಹಾಗೆ ಥಿಯಾಸಫಿಯಲ್ಲಿರ್ತಕ್ಕಂತಹ ಆಳ ತತ್ವಗಳನ್ನು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಥಿಯಾಸಫಿ ಅನ್ನುವಂತಹ ಗ್ರಂಥದ ಮೂಲಕ. ಹಾಗೆ ಇವರು ಶಿಷ್ಯರಿಗೆ ಇರಬೇಕಾದಂತಹ ಅರ್ಹತೆಗಳೇನು, ನಿಜವಾಗ್ಲೂ ನಾವು ಶಿಷ್ಯರಾದ ಮೇಲೆ ಈ ಒಂದು ಆಧ್ಯಾತ್ಮ ಪಥದಲ್ಲಿ ಮುಂದುವರಿಬೇಕು ಅಂದರೆ ಹೇಗೆ ನಾವು ಅರ್ಹತೆಗಳನ್ನು ಗಳಿಸ್ಕೊಂಡು ಮುಂದುವರಿಬೇಕು ಅಂತ ಐ ಪ್ರಾಮಿಸ್ ಅನ್ನುವಂತಹ ಗ್ರಂಥದಲ್ಲಿ ಬರೆದಿದ್ದಾರೆ. ಬಹಳ ಮುಖ್ಯವಾಗಿರ್ತಕ್ಕಂತಹ 4 ಅಂಶಗಳನ್ನು ಅವರು ಅಲ್ಲಿ ತಿಳಿಸ್ತಾರೆ. ಏನಪ್ಪ ಅಂದರೆ ಶಿಷ್ಯನಾಗಿರ್ತಕ್ಕಂಥವನು ಹೇಗೆ ಜೀವನ ಮಾಡಬೇಕು, ಅವನು ಹೇಗಿರಬೇಕು, ಪ್ರಸನ್ನತೆಯ ಮುಖಭಾವ, ಯಾರೇ ಆದರೂ ಕೂಡ ನಗು ಮುಖದಿಂದ ನಿಮ್ಮನ್ನು ಮಾತನಾಡಿಸಿದಾಗ ಸಹಜವಾಗಿ ಅವರ ಕಡೆ ನಾವು ಆಕರ್ಷಿತರಾಗಿ ಒಳ್ಳೆಯ ರೀತಿಯಲ್ಲಿ ನಾವು ಕೂಡ ಸಂವಾದ ಮಾಡ್ತಕ್ಕಂಥದ್ದು ಸಹಜ. ನಮ್ಮ ಮಟ್ಟದಲ್ಲೇ ಆಗಿರುವಾಗ ಶಿಷ್ಯರಾಗಿರ್ತಕ್ಕಂಥವ್ರಿಗೆ ಇರಬೇಕಾದಂತಹ ಗುಣಗಳೇನು ಅಂತ ಹೇಳ್ತಾ ಪ್ರಸನ್ನತೆಯ ಮುಖಭಾವ ಅಂತ ಹೇಳ್ತಾರೆ. ಅದಾದ ನಂತರ ಧೀರನಿಗೆ ಒಪ್ಪತಕ್ಕಂತಹ ಕೆಲಸಗಳು, ಆನಂದದಾಯಕ ಯೋಚನೆಗಳು ಅಂತ ಹೇಳ್ತಾರೆ. ಹೀಗೆ ಧೀರೋದ್ದಾತ ನುಡಿಗಳು ಅಂತ 4 ವಿಚಾರಗಳನ್ನು ಹೇಳ್ತಾರೆ. ಧೈರ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ ಆಧ್ಯಾತ್ಮ ಪಥದಲ್ಲಿ ನಡಿಬೇಕು ಅಂದರೆ. ಹೇಗಿರಬೇಕು ಆತನ ಕೆಲಸ ಅಂದರೆ ನೋಡಿ, ನಾವು ಸಹಾಯ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ತೀವಿ, ಆದರೆ ಕಾರ್ಯತತ್ಪರರಾಗೋದಿಲ್ಲ. ಎಷ್ಟೊಂದು ಸಾರಿ ದಾರಿನಲ್ಲಿ ಹೋಗ್ತಾ ಇರುವಾಗ ಯಾರಿಗೋ ಏನೋ ತೊಂದರೆ ಆಗಿರುತ್ತೆ, ಏನೋ ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ಒಬ್ಬರು ಬಿದ್ದಿರ್ಬೋದು. ನಮ್ಮಲ್ಲಿ ಎಷ್ಟು ಜನ ಮುಂದುವರೆದು ಅವ್ರನ್ನ ಒಂದು ಆಸ್ಪತ್ರೆಗೆ ಸಾಗಿಸಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ಮುಂದಾಗ್ತೀವಿ, ಅಥವಾ ಅವ್ರನ್ನ ಎಬ್ಬಿಸಿ ನಿಲ್ಲಿಸಿ ಅವರಿಗೆ ಬೇಕಾದಂತಹ ಸಹಾಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಮಾಡಬೇಕು ಅನ್ನೋ ಉದ್ದೇಶ ಇರುತ್ತೆ, ಆದರೆ ಧೈರ್ಯ ಇರಲ್ಲ. ನಾನು ಹೋಗಿ ಮಾಡಿದ್ರೆ ನನ್ನನ್ನು ಇನ್ನೆಲ್ಲಿ ಸಿಕ್ಕಾಕಿಸ್ಬಿಡ್ತಾರೋ, ಪೊಲೀಸವ್ರು ಬಂದು ನನ್ನನ್ನು ಇನ್ನೆಲ್ಲಿ ಕರ್ಕೊಂಡೋಗಿ ಎಷ್ಟು ಕ್ವಶನ್ ಮಾಡ್ತಾರೋ ಅನ್ನುವಂತಹ ದೃಷ್ಟಿಯಿಂದ ನಾವು ಮುಂದುವರಿಯೋದೇ ಇಲ್ಲ. ಅದು ಆಧ್ಯಾತ್ಮ ಪಥದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಅದಕ್ಕೆ ಧೈರ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ. ಧೀರನಿಗೆ ಒಪ್ಪತಕ್ಕಂತಹ ಕೆಲಸಗಳು ಅಂತ ಎಷ್ಟೊಂದು ವಿಚಾರಗಳನ್ನು ಅವರು ಆ ಗ್ರಂಥದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಮತ್ತು ಮಹಾತ್ಮ ಲೆಟರ್ಸ್ ಫ್ರಮ್ ಮಾಸ್ಟರ್ಸ್ ಅಂತ ಇದೆಯಲ್ಲ, ಅವುಗಳನ್ನು ಕೂಡ ಎಲ್ಲವನ್ನು ಸಂಗ್ರಹಿಸಿ ಟಿಪ್ಪಣಿಗಳನ್ನು ಬರೆದಿದ್ದಾರೆ. ಸುಲಭವಾಗಿ ಅರ್ಥವನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶ ಆಗ್ತಕ್ಕಂತಹ ರೀತಿಯಲ್ಲಿ ಅವರು ಆ ಗ್ರಂಥವನ್ನು ಕೂಡ ಬರೆದಿದ್ದಾರೆ. ಹೀಗೆ ಸಾಕಷ್ಟು 40ಕ್ಕೂ ಹೆಚ್ಚು ಗ್ರಂಥಗಳನ್ನು ಅವರು ಬರೆದಿದ್ದಾರೆ. ಪ್ರತಿಯೊಂದು ಗ್ರಂಥದಲ್ಲೂ ಕೂಡ ತಿಳ್ಕೊಳ್ತಕ್ಕಂಥ ವಿಚಾರ ಬಹಳಷ್ಟು ಇರ್ತಕ್ಕಂಥದ್ದು. ಮುಖ್ಯವಾಗಿ ಪ್ರಾಕ್ಟಿಕಲ್ ಥಿಯಾಸಫಿನಲ್ಲಿ ಅವರು ಹೇಳ್ತಾರೆ, ಥಿಯಾಸಫಿಸ್ಟ್ ಆದಂಥವನು 3 ವಿಚಾರಗಳನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಬೇಕು ಅಂತ. ಯಾವುದಪ್ಪ ಆ 3 ವಿಚಾರ ಅಂತಂದರೆ, ಮನುಷ್ಯ ನಾಶರಹಿತನಾದ ಆತ್ಮಸ್ವರೂಪಿ, ಅದು ಮೊದಲನೇ ವಿಚಾರ. ದೇಹ ಒಂದು ಉಪಕರಣ, ನಾವು ತಿಳ್ಕೊಂಡಿದ್ದೀವಿ, ಈ ದಿನ ಬರುತ್ತೆ, ಇನ್ನೊಂದು ದಿನ ನಾವು ಈ ದೇಹನ ಬಿಟ್ಟು ಹೋಗ್ತೇವೆ. ಆತ್ಮ ಅಂತಕ್ಕಂಥದ್ದು ಅಮರ, ನಾಶವಿಲ್ಲದ್ದು. ಆತ್ಮನ ವಿಕಾಸ ಆಗಬೇಕಾಗಿದೆ ಈ ಒಂದು ಕೆಳಗಿನ ಸ್ತರದಲ್ಲಿ, ಈಗ ನಾವಿರ್ತಕ್ಕಂತಹ ಸ್ಥಿತಿಯಲ್ಲಿ. ಎರಡನೇದು ಹೇಳ್ತಾರೆ, ದೇವರ ಒಂದು ಯೋಜನೆ ಇದೆ, ಅದು ಸಂಸರಣ ಯೋಜನೆ ಅಥವಾ ವಿಕಾಸ ಯೋಜನೆ. ಅದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಕರ್ಮ ಪುನರ್ಜನ್ಮಗಳ ಬಗ್ಗೆ ತಿಳ್ಕೊಂಡ್ಬಿಟ್ರೆ ನಮ್ಮ ಜೀವನವನ್ನು ನಾವು ಎಷ್ಟೋ ಸುಧಾರಿಸ್ಕೊಳ್ತೀವಿ. ಖಂಡಿತವಾಗ್ಲೂ ಸುಧಾರಿಸ್ಕೊಳ್ಳೇಬೇಕು. ಅದಕ್ಕೆ ಹೇಳ್ತಾರೆ, ಈ ವಿಕಾಸ ನಿಯಮ ಅನ್ನೋದು ಏನಿದೆ ಅನ್ನೋದನ್ನು ಥಿಯಾಸಫಿಸ್ಟ್ ಆದವನು ಚೆನ್ನಾಗಿ ತಿಳ್ಕೊಳ್ಬೇಕು, ಮನದಟ್ಟು ಮಾಡಿಕೊಳ್ಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಅವರು ಹೇಳ್ತಾರೆ. ಮೂರನೆಯ ಒಂದು ವಿಚಾರವಾಗಿ ಹೇಳ್ತಾರೆ, ಯಾವ ಥಿಯಾಸಫಿಸ್ಟೇ ಆಗಲಿ ಮೊದಲು ಬೇರೆಯವ್ರಿಗೆ ಸಹಾಯ ಮಾಡೋದನ್ನು ಕಲ್ತ್ಕೋಬೇಕು. ಬೇರೆಯವ್ರಿಗೆ ಸಹಾಯ ಮಾಡ್ದೇನೆ ನನ್ನ ಉದ್ಧಾರ ಮಾತ್ರ ನಾನು ಮಾಡ್ಕೊಳ್ತೀನಿ ಅಂದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನಿಜವಾದ ಥಿಯಾಸಫಿಸ್ಟ್ ಆದವನು ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಯಾವಾಗಲೂ ಕೂಡ ಸಿದ್ಧನಾಗಿರಬೇಕು. ಈ 3 ವಿಚಾರಗಳನ್ನು ನೀವು ಸದಾ ನೆನಪಿನಲ್ಲಿ ಇಟ್ಕೊಂಡಿರಿ ಅಂತ ಜಿನರಾಜದಾಸರು ಬ್ರಹ್ಮ ವಿದ್ಯಾನುಷ್ಠಾನ ಅನ್ನುವಂತಹ ಗ್ರಂಥದಲ್ಲಿ ಮೊದಲನೆಯ ಭಾಗದಲ್ಲೇ ಹೇಳ್ತಾ ಬರ್ತಾರೆ. ಮನೆಯಲ್ಲಿ ಬ್ರಹ್ಮವಿದ್ಯೆ,
ಶಾಲಾ ಕಾಲೇಜುಗಳಲ್ಲಿ ಬ್ರಹ್ಮವಿದ್ಯೆ, ವ್ಯವಹಾರದಲ್ಲಿ ಬ್ರಹ್ಮವಿದ್ಯೆ, ಒಂದು ರಾಜಕೀಯದಲ್ಲಿ ಬ್ರಹ್ಮವಿದ್ಯೆ, ಕಲೆಯಲ್ಲಿ ಬ್ರಹ್ಮವಿದ್ಯೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಾವು ತಿಳ್ಕೊಂಡಿರ್ತಕ್ಕಂತಹ ಥಿಯಾಸಫಿ ವಿಚಾರಗಳನ್ನು ಹೇಗೆ ನಾವು ಅನುಷ್ಠಾನಕ್ಕೆ ತರಬಹುದು ಅನ್ನುವಂತಹ ವಿಚಾರವಾಗಿ ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ನಾವು ಜ್ಞಾನವನ್ನು ಸಂಪಾದನೆ ಮಾಡ್ತೇವೆ, ಎಷ್ಟೋ ಉಪನ್ಯಾಸಗಳನ್ನು ಕೇಳ್ತೇವೆ. ನಿಜವಾಗ್ಲೂ ನಮ್ಮನ್ನು ನಾವು ಹೇಗೆ ಸುಧಾರಿಸ್ಕೊಳ್ಳೋದು ಅಥವಾ ನಮ್ಮ ಕೆಲಸ ಕಾರ್ಯಗಳಲ್ಲಿ ಹೇಗೆ ನಾವು ಪಡ್ಕೊಂಡಿರ್ತಕ್ಕಂತಹ ಜ್ಞಾನವನ್ನು ಅನುಷ್ಠಾನ ಮಾಡಬೇಕು ಅಂದರೆ ಈ ಪುಸ್ತಕವನ್ನು ಓದಲೇಬೇಕು. ಪ್ರಾಕ್ಟಿಕಲ್ ಥಿಯಾಸಫಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಥಿಯಾಸಫಿ ಜ್ಞಾನವನ್ನು ಹೇಗೆ ನಾವು ಅಳವಡಿಸ್ಕೊಳ್ಬೋದು ಅನ್ನುವಂತಹ ವಿಚಾರ ಬಹಳ ಸುಲಭವಾಗಿ ಕೊಡ್ತಾರೆ. ಅದನ್ನು ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗುತ್ತೆ. ಅರ್ಥ ಆಗದಲ್ಲೇ ಇರ್ತಕ್ಕಂಥದ್ದು ಅದರಲ್ಲಿ ಏನೂ ಇಲ್ಲವೇ ಇಲ್ಲ. ಅದನ್ನು ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು ಅಂತ. ಹೀಗೆ ಅವರ ಪ್ರತಿಯೊಂದು ಗ್ರಂಥಗಳಲ್ಲೂ ಕೂಡ ಸಾಕಷ್ಟು ವಿಚಾರ ನಮಗೆ ತಿಳಿತಕ್ಕಂಥದ್ದು. ಅವರು ಥಿಯಾಸಾಫಿಕಲ್ ಸೊಸೈಟಿಯ ಹೊಸ ಸದಸ್ಯರಿಗೆ ಈ ರೀತಿ ಒಂದು ಕರೆಯನ್ನು ಕೊಡ್ತಾ ಇದ್ರಂತೆ. ನಾನು ನಿಮ್ಮನ್ನು ಸಹೋದರರೆಂದು ಕರೆಯುತ್ತೇನೆ. ನಮ್ಮ ಸಂಸ್ಥೆಯ ಕೆಲಸದ ಅಡಿಪಾಯ ಸಹೋದರತ್ವದ ನಿಯಮವನ್ನು ಅರಿತು ಅನುಸರಿಸುವುದರ ಮೇಲೆ ನಿಂತಿದೆ. ನಮ್ಮ ಥಿಯಾಸಾಫಿಕಲ್ ಸೊಸೈಟಿಯ ಮೊದಲನೇ ಉದ್ದೇಶನೇ ವಿಶ್ವ ಭ್ರಾತೃತ್ವ ಅಲ್ವಾ, ಸಾರ್ವತ್ರಿಕ ಸಹೋದರ ಭಾವ. ಅದನ್ನು ಎತ್ತಿ ಹಿಡಿತಕ್ಕಂಥದ್ದು. ಅವ್ರು ಕೊಡ್ತಕ್ಕಂತಹ ಹೊಸ ಸದಸ್ಯರಿಗೆ ಮೊದಲನೆಯ ಕರೆನೇ ಇದು. ಏನು ಅಂದರೆ ಸಹೋದರತ್ವದ ನಿಯಮವನ್ನು ಅರಿತು ಅದನ್ನು ಅನುಸರಿಸ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತು ಅವರು ಹೇಳ್ತಾರೆ, ಥಿಯಾಸಫಿಯಲ್ಲಿ ಯಾವುದೇ ರೀತಿಯ ಸಂಪ್ರದಾಯವಿಲ್ಲ. ಚೆನ್ನಾಗಿ ಅರ್ಥ ಆಗಬೇಕು, ಏಕೆಂದರೆ ಮನದಟ್ಟಾಗಬೇಕು. ನಾವು ಏನೋ ಬರ್ತೀವಿ, ಯಾವುದೋ ಒಂದು ಆಧ್ಯಾತ್ಮ ಸಂಸ್ಥೆ ಏನೋ ಹೇಳ್ತಾರೆ ಹೋಗ್ತೀವಿ ಅಂತದಲ್ಲ. ಅವ್ರು ಹೇಳ್ತಾರೆ ಥಿಯಾಸಫಿಯಲ್ಲಿ ಯಾವುದೇ ರೀತಿಯ ಸಂಪ್ರದಾಯವಿಲ್ಲ. ಲಾಡ್ಜ್ನ ನಿಮ್ಮ ಸದಸ್ಯತ್ವ ಯಾವುದೇ ಅಧ್ಯಯನ ಮತ್ತು ಬೋಧೆಗೆ ನಿಮ್ಮನ್ನು ಕಟ್ಟಿ ಹಾಕುವುದಿಲ್ಲ. ಇಲ್ಲಿ ವಿಚಾರ ಸ್ವಾತಂತ್ರ್ಯ ಇದೆ ಅಲ್ವಾ. ನಮ್ಮ ಥಿಯಾಸಫಿನಲ್ಲಿ ವಿಚಾರ ಸ್ವಾತಂತ್ರ್ಯ ಇದೆ. ಅನುಭವದಿಂದ ಪಡ್ಕೊಂಡಿರ್ತಕ್ಕಂಥ ಜ್ಞಾನವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದನ್ನು ನಾವು ನಮ್ಮ ಅನುಷ್ಠಾನಕ್ಕೆ ತಂದು ಸ್ವತಃ ಅನುಭವಕ್ಕೆ ತಂದುಕೊಳ್ತಕ್ಕಂಥದ್ದು ನಮ್ಮ ಮೇಲಿನ ಜವಾಬ್ದಾರಿ. ಅದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಅದಕ್ಕೆ ಅವರು ಹೇಳ್ತಾರೆ ಮುಂದುವರಿಸಿ, ನಾವು ನಮ್ಮ ಸುತ್ತಲಿನ ಕತ್ತಲೆ ಮತ್ತು ಮೌಢ್ಯವನ್ನು ಹೋಗಲಾಡಿಸಲು ಪ್ರಾಮಾಣಿಕವಾಗಿ ಸತ್ಯವನ್ನು ಅನ್ವೇಷಿಸುವ ಸಹೋದರರ ಸಮೂಹವೇ ಹೊರತು ನಮ್ಮ ವೈಯಕ್ತಿಕ ಪರಿಹಾರಕ್ಕೆ ಅಲ್ಲ. ನಾವು ಯಾವುದೋ ಒಂದು ಆಧ್ಯಾತ್ಮ ಸಂಸ್ಥೆಗೆ ಬಂದ್ವಿ ಅಂದರೆ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ, ನಮ್ಮ ಸಂಶಯಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ. ಇಲ್ಲಿ ನಾವು ಥಿಯಾಸಫಿಗೆ ಮುಖ್ಯವಾಗಿ ಬರ್ತಾ ಇರೋದು ಏನಕ್ಕಪ್ಪ ಅಂದರೆ ಸತ್ಯವನ್ನು ಅನ್ವೇಷಿಸೋದಕ್ಕೋಸ್ಕರ. ಸತ್ಯವನ್ನು ಅನ್ವೇಷಿಸ್ತಕ್ಕಂತಹ ಸಹೋದರರ ಸಮೂಹವೇ ಥಿಯಾಸಾಫಿಕಲ್ ಸೊಸೈಟಿಯ ಸದಸ್ಯರ ಒಂದು ಗುಂಪು. ಆದ್ದರಿಂದ ನಾವು ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು. ಹೇಳ್ತಾರೆ ಅವರು ಮುಂದುವರಿತಾ, ಥಿಯಾಸಾಫಿಕಲ್ ಸೊಸೈಟಿಯ ಮೂಲಕ ಸಹೋದರತ್ವದ ಬಗ್ಗೆ ಮಾನವನ ಪ್ರಜ್ಞಾವಂತಿಕೆಯನ್ನು ಮುಂಚೂಣಿಗೆ ತರುವುದೇ ನಮ್ಮ ಹಿರಿಯ ಸಹೋದರರ ಘನ ಪ್ರಯತ್ನವಾಗಿದೆ. ಪ್ರತಿಯೊಬ್ಬರೂ ಕೂಡ ಈ ಥಿಯಾಸಾಫಿಕಲ್ ಸೊಸೈಟಿ ಪ್ರಾರಂಭ ಆದಾಗಿಂದಲೂ ಕೂಡ ಈ ವಿಶ್ವ ಭ್ರಾತೃತ್ವವನ್ನೇ ಎತ್ತಿ ಹಿಡಿತಾ ಇರ್ತಕ್ಕಂಥದ್ದು ಮೊದಲನೆಯ ಉದ್ದೇಶವಾಗಿ ಥಿಯಾಸಾಫಿಕಲ್ ಸೊಸೈಟಿ. ಪ್ರತಿಯೊಬ್ಬ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಕೂಡ ಅವರನ್ನು ಸಂಪೂರ್ಣವಾಗಿ ಅರ್ಪಣೆ ಮಾಡಿಕೊಂಡು ಸಹೋದರತ್ವವನ್ನು ಎತ್ತಿ ಹಿಡಿದು ಹಾಗೆ ಬದುಕಿ ಬಾಳದಂಥವರು. ಆ ರೀತಿಯ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ನಾವು ತಿಳ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲೂ ಕೂಡ ನಾವು ಸುಧಾರಣೆ ಮಾಡಿಕೊಂಡು ಹೇಗೆ ಮುಂದುವರಿಬೋದು ಅಂತಕ್ಕಂಥ ಮಾರ್ಗದರ್ಶನವನ್ನು ನಾವು ಪಡ್ಕೊಳ್ಬೋದು. ಆ ಪ್ರೋತ್ಸಾಹ ಸ್ಫೂರ್ತಿ ನಮಗೆ ಈ ರೀತಿಯ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಂತಹ ನಮ್ಮ ಹಿರಿಯರಿಂದ ನಮಗೆ ತಿಳಿತಕ್ಕಂಥದ್ದು. ಅವರು ಹೇಳ್ತಾರೆ ಕೊನೆಯಲ್ಲಿ, ನೀವು ಮಾನವ ಅಥವಾ ಅದಕ್ಕಿಂತ ಕೆಳಗಿನ ಜೀವಿಯ ಬಗ್ಗೆ ಸಹೋದರನಂತೆ ಇರಲು ಪ್ರಯತ್ನಿಸಿದರೆ ನಿಮಗೆ ನೀವೇ ಮಾರ್ಗ, ಸತ್ಯ ಮತ್ತು ಜೀವನ ಹಾಗೂ ಸಂತೋಷ ಎಂಬುದನ್ನು ಕಂಡುಕೊಳ್ಳುವಿರಿ. ಏನು ಅಂದರೆ ಥಿಯಾಸಫಿ ಅಂತಕ್ಕಂಥದ್ದೇ ಅನುಷ್ಠಾನ ಮಾರ್ಗ, ಜ್ಞಾನ ಜೊತೆಗೆ ಅನುಷ್ಠಾನ. ಆ ಅನುಷ್ಠಾನದಲ್ಲಿ ನಾವು ನಿಜವಾಗ್ಲೂ ಆ ಪರಮ ಸತ್ಯವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕೆ ಮೊದಲನೆಯ ಮೆಟ್ಟಿಲಾಗಿ ಸಹೋದರತ್ವವನ್ನೇ ನಾವು ಅನುಷ್ಠಾನದಲ್ಲಿ ತರಬೇಕಾಗಿದೆ. ಸಹೋದರತ್ವ ನಮ್ಮ ಸಹಮಾನವರ ಜೊತೆ ಮಾತ್ರನೇ ಅಲ್ಲ, ಪ್ರತಿಯೊಂದು ಜೀವಿಯ ಮೇಲೂ ಕೂಡ, ಪ್ರತಿಯೊಂದು ಹಂತದಲ್ಲಿ ಇರ್ತಕ್ಕಂತಹ ಜೀವಿಯ ಮೇಲೆ ನಮಗೆ ಗೊತ್ತು. ನಾವು
ಖನಿಜ ವರ್ಗದಿಂದ ವಿಕಾಸವಾಗಿ ಮಾನವ ವರ್ಗಕ್ಕೆ ಬಂದಿರತಕ್ಕಂಥವ್ರು. ಖನಿಜದಿಂದ ಸಸ್ಯ, ಸಸ್ಯದಿಂದ ಪ್ರಾಣಿ, ಪ್ರಾಣಿ ವರ್ಗದಿಂದ ಮಾನವರಾಗಿ ನಾವು ವಿಕಾಸ ಹೊಂದುತ್ತಾ ಇದ್ದೀವಿ. ನಾಗರಿಕ ಮಾನವನಾಗಿ, ಆಧುನಿಕ ಮಾನವನಾಗಿ ಈಗ ಇದ್ದೀವಿ. ಆಧ್ಯಾತ್ಮ ಮಾನವತೆಯನ್ನು ಹೆಚ್ಚಿಸ್ಕೊಳ್ತಾ ನಾವು ಮಾನವಾತೀತ ಸ್ಥಿತಿಯನ್ನು ತಲುಪಬೇಕು ಅಂದರೆ ಥಿಯಾಸಫಿ ಸಾಹಿತ್ಯವನ್ನು ಸರಿಯಾಗಿ ಅರ್ಥೈಸ್ಕೊಂಡು ನಮ್ಮ ಅನುಷ್ಠಾನದಲ್ಲಿ ತರ್ತಾ ಮುಂದುವರಿತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತಹ ಚಿನರಾಜದಾಸರ ಬೋಧನೆ ಬಹಳ ಮಟ್ಟಿಗೆ ನಮಗೆ ಮಾರ್ಗದರ್ಶನವನ್ನು ಕೊಟ್ಟು ಮುಂದೆ ನಡೆಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಒಂದೆರಡು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದುವರೆಗೂ ಅವಕಾಶದಿಂದ ನನ್ನ ಮಾತುಗಳನ್ನು ಕೇಳಿಸ್ಕೊಂಡಂತಹ ನಿಮ್ಮೆಲ್ಲರಿಗೂ